ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಎಂದು ಹೊಗಳಿದ ತಲೆ ಹಿಡ್ಕ ಕಂಪನಿಯ ಕಾರು ನನ್ನದು ಎಂದು ಹೇಳ್ಕೊಳ್ಳಲು ನಾಚಿಕೆ ಆಗುತ್ತದೆ ಅಂತ ಹಾಕಿದ್ದಾರೆ ನೋಡಿ. ನಾನು ಟಾಟಾ ಫ್ಯಾನು, ನಮ್ಮ ರತನ್ ಟಾಟಾ ಅವ್ರ ಫ್ಯಾನು. ಅಂಡ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ತಗೊಂಡ್ರೆ ಎಷ್ಟೋ ಹೆಮ್ಮೆ. ಟಾಟಾ ಕಾರು ಹಿಂಗೆ ಕ್ರಾಸ್ ಆಗ್ತಾ ಇದ್ರು, ಈ ಕಡೆಯಿಂದ ಒಂದು ಟಿಪ್ಪರ್ ಲಾರಿನೋ ಏನೋ ಅಥವಾ ಏನ್ ಸಿಮೆಂಟ್ ಮಿಕ್ಸಿಂಗ್ ಲಾರಿನೋ ಸೈಡ್ ಡಿಕ್ಕಿ ಹೊಡೆದ್ಬಿಟ್ಟೈತೆ ನೆಕ್ಸಾನ್ಗೆ. ಆ ಲಾರಿ ಮುಂದಕ್ಕೆ ಹೋಗ್ಬಿಟ್ಟು ಹಂಗೆ ಪಲ್ಟಿ ಹೊಡೆದ್ಬಿಟ್ಟೈತೆ. ಸೊ ಹ್ಯುಂಡೈ ಬಂದ್ಬಿಟ್ಟು ಪಾಕಿಸ್ತಾನಕ್ಕೇನೋ ಸಪೋರ್ಟ್ ಮಾಡುತ್ತಂತೆ. ನೋಡಿ ಹಿಂಗಿರ್ಬೇಕು ನ್ಯಾಷನಲಿಸ್ಟ್ ಅಂದ್ರೆ, ನೋಡಿ ಹಿಂಗಿರ್ಬೇಕು ನ್ಯಾಷನಲಿಸ್ಟ್ ಅಂದ್ರೆ. ದೇಶಭಕ್ತಿ ಅನ್ನೋದು ಸುಮ್ಮನೆ ತಲೆಯಿಂದಲ್ಲ, ಇಲ್ಲಿ ಮನಸ್ಸಿಂದ ಹುಟ್ಟಿ ಬರಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಸರ್, ಅವರು ಇದು ಬಂದ್ಬಿಟ್ಟು ಹ್ಯುಂಡೈ i20. ಹಿಂದೆ ನೋಡಿ ಏನು ಪೋಸ್ಟರ್ ಹಾಕಿದ್ದಾರೆ. ಐ ಆಮ್ ಅಶೇಮ್ಡ್ ಟು ಡ್ರೈವ್ ದಿಸ್ ಆ್ಯಂಟಿ ನ್ಯಾಷನಲಿಸ್ಟ್ ಕಂಪನೀಸ್ ಹ್ಯುಂಡೈ ಕಾರ್. ಮೈ ನೆಕ್ಸ್ಟ್ ಕಾರ್ ಇಸ್ ಟಾಟಾ ಇಲ್ಲಾಂದರೆ ಮಹೀಂದ್ರ ಅಂತ ಹಾಕಿಟ್ಟಿದ್ದಾರೆ. ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಎಂದು ಹೊಗಳಿದ ತಲೆ ಹಿಡ್ಕ ಕಂಪನಿಯ ಕಾರು ನನ್ನದು ಎಂದು ಹೇಳ್ಕೊಳ್ಳಲು ನಾಚಿಕೆ ಆಗುತ್ತದೆ ಅಂತ ಹಾಕಿದ್ದಾರೆ ನೋಡಿ. ಯಾರೋ ನೋಡಿ, ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಏನು ಪೋಸ್ಟರ್ಗಳು ಹಾಕೊಂಡು ಹಿಂದೆ ಏನೋ ಹೋಯ್ತವ್ರೆ, ಏನು ಪೋಸ್ಟರ್ ಇದು ಏನೋ ಹಾಕಿದಾರೆ ಅಂತ ಓದೋಣ ಅಂತ ಓದಿದ್ರೆ ನೋಡಿ. ಸೊ ಮೋಸ್ಟ್ ಪ್ರಾಬಬ್ಲಿ ಅವರು ಈ ಕಾರ್ನ ಮಾರ್ಬಿಟ್ಟು ಇಲ್ಲ ಟಾಟಾ ಇಲ್ಲಾಂದ್ರೆ ಯಾವುದನ್ನ ತಗೊಳ್ತಾರೆ ಅತಿ ಶೀಘ್ರದಲ್ಲಿ. ಯಾರೋ ಒಂದು ಮಿಡ್ಲ್ ಏಜ್ಡ್ ಪರ್ಸನ್ ಇರೋದು ಓಡಿಸ್ತಾರೆ ಅದು ಗಾಡಿನ. ಟಾಟಾ ತಗೊಳಕ್ಕೆ ಏನಿಲ್ಲ ಬಾಸ್, ನಾನು ಟಾಟಾ ಫ್ಯಾನು, ನಮ್ಮ ರತನ್ ಟಾಟಾ ಅವ್ರ ಫ್ಯಾನು. ಆ್ಯಂಡ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ತೊಗೊಂಡ್ರೆ ಎಷ್ಟೋ ಹೆಮ್ಮೆ. ಟಾಟಾದ ಏನು ಗೊತ್ತಾ ಒಂದು ಸೀನು, ಕಸ್ಟಮರ್ ಸರ್ವಿಸ್ ಅಂದರೆ ಆಫ್ಟರ್ ಸೇಲ್ಸ್ ಕಸ್ಟಮರ್ ಸಪೋರ್ಟು ಅದು ಇದು ಸರ್ವೀಸು ಸರಿ ಇಲ್ಲ ಅಂತಾರೆ ಟಾಟಾದು. ಅದು ಏನೋ ಗೊತ್ತಿಲ್ಲಪ್ಪ. ಯಾರನ್ನ ಟಾಟಾ ಕಾರ್ ಓನ್ ಮಾಡ್ತಿದ್ರಿ ಅಂದರೆ ನಿಮ್ಮ ಒಂದು ಅನುಭವ, ನಿಮ್ಮ ಎಕ್ಸ್ಪೀರಿಯೆನ್ಸು ನನಗೆ ಹೇಳಿ, ಇದು ನಿಜಾನಾ? ಟಾಟಾದು ಬಿಲ್ಡ್ ಕ್ವಾಲಿಟಿ ಮಾತ್ರ ಒಪ್ಕೊಳ್ಬೇಕು. ಯಾಕಂದರೆ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು, ಯಾವುದೋ ಒಂದು ಟಾಟಾದ ರೀಲ್ ಸಿಕ್ಕಿರುತ್ತೆ. ಯಾವುದೋ ಒಂದು ರೀಸೆಂಟಾಗಿ ಒಂದು ಟಾಟಾದು ವಿಡಿಯೋ ನೋಡಿದೆ ಬಾಸ್. ಟಾಟಾ ಕಾರು ಹಿಂಗೆ ಕ್ರಾಸ್ ಆಗ್ತಾ ಇದ್ರು, ಈ ಕಡೆಯಿಂದ ಒಂದು ಟಿಪ್ಪರ್ ಲಾರಿನೋ ಏನೋ ಅಥವಾ ಏನು ಸಿಮೆಂಟ್ ಮಿಕ್ಸಿಂಗ್ ಲಾರಿನೋ ಸೈಡಿಗೆ ಡಿಕ್ಕಿ ಹೊಡೆದ್ಬಿಟ್ಟೈತೆ ನೆಕ್ಸಾನ್ಗೆ. ಆ ಲಾರಿ ಮುಂದಕ್ಕೆ ಹೋಗ್ಬಿಟ್ಟು ಹಂಗೆ ಪಲ್ಟಿ ಹೊಡೆದ್ಬಿಟ್ಟೈತೆ. ಕಾರ್ದು ಮುಂದದ್ ಮಾತ್ರ ಡ್ಯಾಮೇಜು, ಆ ಹಿಡಿ ಕ್ಯಾಬಿನ್ ಇರುತ್ತಲ್ಲ, ಪಿಲ್ಲರ್ ಎ ಪಿಲ್ಲರ್ ಬಿ ಅಂತ ಹೇಳ್ತಾರಲ್ಲ ಕಾರ್ದು, ಏನಂದ್ರೂ ಏನೋ ಡ್ಯಾಮೇಜ್ ಆಗಿಲ್ಲ ಬಾಸ್. ಅಂತ ಕ್ವಾಲಿಟಿ ಕೊಡ್ತಾರೆ ಟಾಟಾ, ಒಪ್ಕೊಂಡ್ಬಿಡ್ಬೇಕು. ಅದೇ ನೆಕ್ಸ್ಟ್ ನಾವು ನೋಡಿದ್ರೆ ವೋಕ್ಸ್ವ್ಯಾಗನ್ ಅಂತ ಕ್ವಾಲಿಟಿ ಹಂಗಿರುತ್ತೆ. ಬಟ್ ನೋಡಿ ಯಾರೋ ಒಬ್ರು ಪಾಪ ಓಡ್ಸಲ್ಲ ಗುರು, ನಾನು ಇಟ್ಕೊಂಡಿದ್ದೀನಿ ಆದರೆ ನಂಗೆ ನಾಚಿಕೆ ಆಗ್ತೈತೆ ಹ್ಯುಂಡೈ ಕಾರ್ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಏನು ಹೇಳೋಣ, ನಮ್ಮದು ಹ್ಯುಂಡೈ ಕಾರೇ, ಏನು ಮಾಡ್ಬೇಕು ನಾವು? ಬಿಸಾಕೋದಾ? ಸೊ ನನ್ನ ಹತ್ರ ಇರೋದು ಬಂದ್ಬಿಟ್ಟು ಹ್ಯುಂಡೈ ಆಕ್ಸೆಂಟು, ಒಂದು ಕಾಲದ ಗನ್ ಕಾರ್ ಅದು. ಅದನ್ನೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಸೊ ಮುಂದಕ್ಕೆ ಹೋದರೆ ನಮಗೆ ತಲೆಯಲ್ಲಿರೋದೇ ಟಾಟಾ ಯಾವುದೋ ಹೋಗೋಣ ಅಂತ. ಒಂದನ ಟಾಟಾ ನೆಕ್ಸಾನು ಇಲ್ಲಾಂದರೆ ಆಲ್ಟ್ರೋಸು, ಇದರಲ್ಲಿ ಯಾವುದೋ ಹೋದರೆ ಹೋಗ್ತೀವಿ. ನೋಡೋಣ, ಅದಕ್ಕಿನ್ನ ಟೈಮ್ ಇದೆ. ಆದರೆ ಅವ್ರು ಏನಾದ್ರು ಒಂದು ಸ್ವಲ್ಪ ಮೆತ್ತಗೆ ಓಡಿಸಿದ್ರೆ ಕಾರಣ ಹೋಗಿ ಕೇಳ್ಬೋದಿತ್ತು. ಅಯ್ಯೋ ರಪ 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 ಅಂತ ಹೊಡಿತವ್ರೆ. ಸೊ ಹ್ಯುಂಡೈ ಬಂದ್ಬಿಟ್ಟು ಪಾಕಿಸ್ತಾನಕ್ಕೇನೋ ಸಪೋರ್ಟ್ ಮಾಡುತ್ತಂತೆ. ನೋಡಿ ಹಿಂಗಿರ್ಬೇಕು ನ್ಯಾಷನಲಿಸ್ಟ್ ಅಂದರೆ. ದೇಶಭಕ್ತಿ ಅನ್ನೋದು ಸುಮ್ಮನೆ ತಲೆಯಿಂದಲ್ಲ, ಇಲ್ಲಿ ಮನಸ್ಸಿಂದ ಹುಟ್ಟಿ ಬರಬೇಕು. ಸೊ ನಾವು ಹ್ಯುಂಡೈ ಕಾರ್ ಇಟ್ಕೊಂಡಿದ್ದೀವಿ ಅಂದ್ಬಿಟ್ಟು ನಾವೇನು ದೇಶಭಕ್ತರಲ್ಲ, ನಮಗೇನು ನಮ್ಮ ಭಾರತದ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಅಷ್ಟೇ ಗೌರವ, ಅಷ್ಟೇ ಪ್ರೀತಿ, ಅಷ್ಟೇ ಏನಂತಾರೆ ಒಂದು ಕಾಳಜಿ. ಭಾರತ ಅಂದರೆ ಸಾಕು ಯಾರಿಗ. ಇಂಡಿಯನ್ ಅಂದರೆ ಅವನ್ನೆಲ್ಲೋ ಫಾರಿನಲ್ಲಿ ಕೂತಿದ್ರು, 1000 ಕಿಲೋಮೀಟರ್ ಗಟ್ಟಲೆ ದೂರ ಇದ್ರೂ ಅವ್ನಿಗೆ ಇಂಡಿಯಾ ಅಂದರೆ ಸಾಕು, ಅಯ್ಯೋ ನಾನು ಇಂಡಿಯಾ ಅಂತ ಅನ್ನತ್ತೆ ಏನೋ. ಆದರೆ ಹಿಂಗಾಯ್ತು ನೋಡಿ ಮೈಸೂರು ರಸ್ತೆಯಲ್ಲಿ ಇವತ್ತು. ಸೊ ನಿಮ್ದೇನು ಅಭಿಪ್ರಾಯ ನಂಗೆ ಹೇಳಿ. ನಿಮ್ಮ ಹತ್ರನೂ ಹ್ಯುಂಡೈ ಕಾರ್ ಇದೆಯಾ? ಅಂದರೆ ಈ ಸ್ಟೇಟ್ಮೆಂಟ್ ಅವ್ರ ಹಿಂದೆ ಹಾಕಿದ್ದು ಅದು ನಿಜಾನಾ? ನಾನು ಓದಿದ್ದು ಅದ ತಿಳಿಸಿ ನನಗೆ. ಈ ಸೌಂಡ್ ನೋಡಿ ಇವಾಗ. ಸುಖ
ಪರಮಾನಂದ ಕಿವಿಗೆ.